ಇವತ್ತು ಗುರುಪೂರ್ಣಿಮಾ. ಗುರುಪೂರ್ಣಿಮಾ ಅಂದ್ರೆ ಗುರುವಿಂದು ಎಷ್ಟು ಹೇಳಿದ್ರು ಕಮ್ಮದ. ಈ ನಾವು ಮಾನವ ಜನ್ಮ ಹುಟ್ಟಿ ಬಂದ ಮ್ಯಾಲ ನಮಗೆ ತಾಯಿ ತಂದೆ ಕೂಡಿ ಈ ಧರಿಗೆ ತಂದು ಬಿಟ್ಟಾರ. ಈ ಧರಿದಿಂದ ಅಜ್ಞಾನ ಅಡಗಿಸಿ ಜ್ಞಾನ ತುಂಬಿ ಈ ನಮಗೆ ಸ್ವರ್ಗ ತೋರಿಸೋರು ಯಾರಪ್ಪ ಅಂದ್ರೆ ಸದ್ಗುರುನಾಥ. ಅಂಥ ಸದ್ಗುರುನಾಥನ ಅಮರೇಶ್ವರ ಮಹಾರಾಜರಂಥವ್ರಂತ ಹೋದವಂದ್ರೆ ನಮಗೆ ಸ್ವರ್ಗ ಒಯ್ದುಕೊಳ್ಳೋ ಮೇಲೆ ಆ ಸ್ವರ್ಗ ಇಲ್ಲೇ ಮಾಡಿ ತೋರಿಸ್ತಾರೆ ಅವ್ರು. ಅಂಥದ್ದು ಅವ್ರ ತಕ್ಕ ದಿವ್ಯ ಶಕ್ತಿ ಇರ್ತದೆ ಗುರುವಿನಂತಕ್ಕೆ. ಯಾವ ನಮ್ಮ ಅರಕೇರಿ ಸಿದ್ದಪ್ಪ ಮಹಾರಾಜರು ಸಂಚಾರ ಮಾಡ್ಕೋತು ಒಂದು ಮಂದ್ರೂಪ ಗ್ರಾಮಕ್ಕೆ ಹೋದ್ರತ್ರಿ. ಸಿದ್ದಪ್ಪ ಮಹಾರಾಜರು ಸಂಚಾರ ಮಾಡ್ಕೋತ ಹೋದಾಕ್ರ ಅಲ್ಲಿ ಅವ್ರ ಶಿಸ್ಮಗ ಪ್ರಿಯ ಶಿಸ್ಮಗ ಒಬ್ಬಿದ್ದ ಕುಸೂರು ಸ್ವಾಮಣ್ಣ ಮಾರಾಯನವ್ರು ಇದ್ರು. ಅವರು ಕುಸೂರು ಸ್ವಾಮಣ್ಣ ಮಾರಾಯಿ ಅವರು ಸಿದ್ದಪ್ಪ ಮಹಾರಾಜರು ಬಂದ್ರು ಅಂದ್ರೆ ಹಗಲಿಳು ಅವರು ಎಲ್ಲೆಲ್ಲಪ್ಪ ಅಂದ್ರೆ ಮಂದ್ರೂಪ, ಬಂಡ್ರಗೋಟಿ, ಕುಸೂರ, ಇತ್ಸೂರ, ಹತ್ತೂರ, ಅಚ್ಚೆಗಾಯಿ, ಕುಂಬಾರಿ ಹಿಂಗೆ ಎಲ್ಲ ಮಠಮಣಿ ತಿರುಗಾಡೋ ಟೈಮ್ಗೆ ಅವ್ರು ಸೇವೆ ಮಾಡ್ಕೋತು ಅವ್ರ ಕುದುರೆ ವ್ಯವಸ್ಥೆ ಸಿದ್ದಪ್ಪ ಮಹಾರಾಜರ ವ್ಯವಸ್ಥೆ ಮಾಡ್ಕೋತ ತಿರುಗಾಡ್ತಿರು. ತಿರುಗಾಡೋ ಟೈಮ್ಗೆ ಅವಾಗ ಸಿದ್ದಪ್ಪ ಮಹಾರಾಜರು ಅಂದರು, ಸ್ವಾಮಣ್ಣ ನಿನಗೂ ಉಪದೇಶ ಕೊಡ್ತೀನಂದ್ರು. ಯಾಕಾಗಲ್ಲಪ್ಪ ಅಂದ. ಅವಾಗ ಎಲ್ಲ ಸಂಚಾರ ಮಾಡಿ ಮಂದ್ರೂಪ ಗ್ರಾಮಕ್ಕೆ ಬಂದರು. ಅವರು ಮಂದ್ರೂಪ ಗ್ರಾಮಕ್ಕೆ ಬಂದು ಅವಾಗ ಸಿದ್ದಪ್ಪ ಮಹಾರಾಜರು ಅಂದರು, ಈ ಭೀಮಾ ನಡಿ ದಂಡ್ಯಾಗ ನೀವೊಬ್ಬ ದೊಡ್ಡ ಶಿಸ್ಮಗ ಆಗಿ ಮೆರಿ ಅಂತೇಳಿ ಅವನಿಗೆ ಅಲ್ಲಿ ದೀಕ್ಷಾ ಕೊಟ್ಟರು. ದೀಕ್ಷಾ ಕೊಟ್ಟು ಅವಾಗ ಆ ಪ್ರಕಾರ ಅವರು ಸಿದ್ದಪ್ಪ ಮಹಾರಾಜರು ಅರಕೇರಿ ಗುಡಕ್ಕೆ ಬಂದರು. ಮುಂದೆ ಸ್ವಾಮಣ್ಣ ಮಾರಾಯ ಕುಸೂರು ಸ್ವಾಮಣ್ಣ ಮಾರಾಯ ಏನು ಮಾಡಲಪ್ಪ ಅಂದ್ರೆ ಅವನು ಆಗ ಶಿಸ್ಮಕ್ಕಳ ಭಕ್ತರು ಉದ್ಧಾರ ಮಾಡ್ಕೋತು ಆ ಭಾಗದಾಗ ಭೀಮಾವಳಿ ದಂಡ್ಯಾಗ ಪ್ರಚಾರ ಹಾಕ್ಕೊತ ಹೋದ್ರು. ಅವಾಗ ಸಂಚಾರ ಮಾಡ್ಕೋತ ಮತ್ತು ಮನಿಮಿ ಊರಿಗೆ ಬಂದರು. ಮನಿಮಿ ಊರಾಗ ಮದಗೊಂಡ ದೋಂಡಪ್ಪನವರು ಅವರು ಮದಗೊಂಡ ಮಾರಾದ್ರ ಅಪ್ಪ ದೊಂಡಪ್ಪ ಮಾರಾಯಿ ತಾಯಿ ಗಂಗೂಬಾಯಿ ಅವ್ರ ಮನೆಗೆ ಬಂದರು. ಅವ್ರ ಮನೆಗೆ ಬಂದಾಕ್ರ ಅಪ್ಪ ಅವರ ಬರೀ ಗುರುಗಳು ಅಂತ ಹೇಳಿ ಅವ್ರಿಗೆ ಆಧಾರ ಸತ್ಕಾರ ಮಾಡಿ ವ್ಯವಸ್ಥೆ ಮಾಡಿದ್ರು. ಅವಾಗ ಏನಂದ್ರಪ್ಪ ಅಂದ್ರೆ, ಯಪ್ಪ ನಮ್ಮ 3 ಮಂದಿ ಗಂಡಸ ಮಕ್ಕಳದಾರ, 3 ಮಂದಿ ಹೆಣ್ಮಕ್ಳದಾರ, ಇವ ಸಣ್ಣ ಹುಡುಗ ಮದಗೊಂಡ ನಾವು ಸಾಲಿಗೆ ಹೋಗಲ್ಲ. ಅವಾಗ ಅವ್ರು ದಿವ್ಯ ದೃಷ್ಟಿದಿಂದ ಸ್ವಾಮಣ್ಣ ಮರ ಹೇಳ್ತಾರ, ಇವ ಜಗತ್ಸಲುವಂತವದನ, ಇವ ದೊಡ್ಡ ಜ್ಞಾನಿ ಅದಾನ, ಇವ ದೊಡ್ಡ ಅವತಾರ ಪುರುಷ ಅದಾನ ಅಂತೇಳಿ ಅವಾಗ ಅವರು ಸಣ್ಣವಿರ್ತ ಮದಗೊಂಡ ಮಹಾರಾಜಗೆ ಸ್ವಾಮಣ್ಣ ಮಾರಿ ಆಶೀರ್ವಾದ ಮಾಡಿಬಿಟ್ರು. ಅಂಥ ಗುರುವಿನಲ್ಲಿ ದಿವ್ಯ ಶಕ್ತಿ ಇರ್ತದೆ. ಹಂಗೆ ಆ ಶಕ್ತಿ ಗುರುವಿನ ಕಂಡು ಹಿಡ್ದವ ಯಾರಪ್ಪ ಸ್ವಾಮಣ್ಣ ಮಾರ. ಕಾನಿಪನಾಥ, ಜಾಲೇಂದ್ರನಾಥ ಅಂತೇಳಿ ಅವ್ರು ಗುರು ಶಿಷ್ಯರಿದ್ರು. ಅವರು ಸಂಚಾರ ಮಾಡ್ಕೋತು 12 ವರ್ಷಕ್ಕೊಮ್ಮೆ ಕೂಡ್ತಿರು. ಅವರು 12 ವರ್ಷಕ್ಕೊಮ್ಮೆ ಕೂಡೋ ಟೈಮ್ಗೆ ಜಾಲೇಂದ್ರನಾಥ ಸಂಚಾರ ಮಾಡ್ಕೋತು ಎಲ್ಲಿ ಹೋದಪ್ಪ ಅಂದ್ರೆ ಗೋಪಿಚಂದ್ರ ರಾಜನ ದರ್ಬಾರ್ಗೆ ಹೋದವು. ಗೋಪಿಚಂದ್ರ ರಾಜನ ದರ್ಬಾರ್ಗೆ ಹೋಗಿ ಅವಾಗ ಹೋಗಿ ಅಲ್ಲಿ ಕೇಳ್ದ, ರಾಜಾಗ ಹೋಗಿ ಭೇಟಿ ಆದ. ಗೋಪಿಚಂದ್ರ ರಾಜ ಅಂದ, ನಮ್ಮ ರಾಜ್ಯದಾಗ ದರ್ಬಾರ್ದಾಗ ಇರ್ಬೇಕಾದ್ರೆ ನಮ್ಮ ಪರವಾನಗಿ ಬೇಕಾಗ್ತದೆ. ಅವಾಗ ಅವ್ರು ಅಂದರು, ಯಪ್ಪ ನಾ ಇಲ್ಲಿ ನಿಮ್ಮಲ್ಲಿ ಉಳ್ಕೋಬೇಕತ್ತೀನು, ಉಳ್ಕೋಬೇಕಾದ್ರೆ ನಮ್ಮ ರಾಜ್ಯ ಒಡೆ ಹಿಂದಿನ ಮಗಲ ಇಂಥದ್ದು ಒಂದು ಜಾಗ ಅದ, ಆಶ್ರಮ ಅದ, ಅಲ್ಲಿ ಇರು ಅಂತೇಳಿ ಅವ್ನಿಗೆ ಹೇಳಿಬಿಟ್ರು. ಯಾಕಾಗಲ್ಲ ಅಂದರು. ಜಾಲೇಂದ್ರನಾಥ ಮಹಾರಾಜರು ಅಲ್ಲಿ ದಿನನಿತ್ಯ ಅಲ್ಲಿ ಆಶ್ರಮದಾಗ ಉಳ್ಕೊಂಡ್ರು. ಉಟ್ಕೊಂಡು ಫಸ್ಟ್ ಎಲ್ಲಿ ಬರ್ತಿರಪ್ಪ ಭಿಕ್ಷಕ್ಕೆ ಅಂದ್ರೆ ಗೋಪಿಚಂದ್ರ ರಾಜನ ದರ್ಬಾರ್ಕ ಬರ್ತಿರು. ಗೋಪಿಚಂದ್ರ ರಾಜನ ದರ್ಬಾರ್ಕ ಬಂದು ಭಿಕ್ಷಾಂದೆ ಹತ್ತಿರೋರು. ಭಿಕ್ಷಾಂದೆ ಅನ್ನೋಣ ಗೋಪಿಚಂದ್ರ ರಾಜಾಗ ಏನೈತಪ್ಪ ಅಂದ್ರೆ ಅವ್ನಿಗೆ ಹೆಂಡ್ರು 360 ಮಂದಿ ಹೆಂಡ್ರು ಇದ್ರು. ಅವನಿಗೆ ಆ 360 ಮಂದಿ ಹೆಂಡ್ರು ಏನು ಮಾಡ್ತಿರಪ್ಪ ಅಂದ್ರೆ ದಿನನಿತ್ಯ ಎದ್ದು ಗಜ್ಜಿಗೆ ಅವ್ರು ಜಳಕ ಮಾಡೋದು, ಅವ್ರು ಅಲಂಕಾರ ಮಾಡೋದು, ಸೀರೆ ಉಟ್ಕೊಳ್ಳೋದು, ತಮ್ಮ ಅಲಂಕಾರದಾಗ ಹೊಣತು. ಅವ ಜಾಲೇಂದ್ರನಾಥ ಬರವ ಅಲಕ್ಕ ನಿರಂಜನ ಅಂತ ಬಿಡವ, ಅವ್ರು ಯಾನು ದಾದ ಮಾಡಕ್ಕೆ ತೇರಿಲ್ಲ. ಹಿಂಗೆ ಎಷ್ಟೋ ವರ್ಷ ಹೊಡೆದತ್ತು. ಆ ನೋಡಿ ಅಲಕ್ಕ ನಿರಂಜನ ಹೊಳಿ ಹೋಗಿಬಿಟ್ಟವ. ಇದು ಯಾರು ನೋಡಿದ್ರಪ್ಪ ಅಂದ್ರೆ ಗೋಪಿಚಂದ್ರ ರಾಜನ ಅವ್ರು ನೋಡಿದ್ರು. ಇಂಥ ಮಹಾತ್ಮರು ದಿನನಿತ್ಯ ಬಂದು ನಮ್ಮ ರಾಜ್ಯ ಒಡೆ ಮುಂದೆ ಭಿಕ್ಷಾಂದೆ ಥರ ನೀಡಲ್ಲ ಅಂತ ಹೇಳಿ ಆಕೆ ಏನು ಮಾಡಕತ್ತಳು, ತಂದು ತನ್ನ ಕೈಲಿ ಭಿಕ್ಷಾ ನೀಡ್ಲಕತ್ತಳು. ಅವಾಗ ಅವ್ರು ಹೇಳಕತ್ತಳು, ಗೋಪಿಚಂದ್ರ ರಾಜ ಹೇಳಿದಳು ಅವ್ರವ್ವ, ಯಪ್ಪ ನಿನ್ನ ಹೆಂಡ್ರೆಲ್ಲ ಸುದ್ದಿ ಮೇಲೆ ಇಲ್ಲ, ದಾನ ಧರ್ಮ ಪರೋಪಕಾರ ಇಂಥದ್ದು ಮಾಡೋದು ಏನು ಗೊತ್ತಿಲ್ಲ. ಅದಕ್ಕಲ್ಲಾಗ ಬೈಲ್ಗತ್ತಾನ. ಅವ್ರು ಹೋಗಿ ರಾಜ ಅಂದ ಹೆಂಡ್ರಿಗೆ ಹೇಳ್ದ. ಅವ್ರೇನಂದ್ರೆ ನಿಮ್ಮವ್ವ ತಲೆ ಕೆಟ್ಟದಂದ್ರು. ಅವ್ರು ಮುಂಜಾನೆ ದಿವಸ ಇದ ಮಾಡ್ತಾಳೆ ನಿಮ್ಮವ್ವ, ಹೆಂಗೆ ಮಾಡೋದು? ಅವಾಗ ನಾಳೆ ಮುಂಜಾನೆ ನೋಡು ನಿಮ್ಮವ್ವ ಹೆಂಗೆ ಮಾಡ್ತಾಳೆ, ಅವ ಮಹಾತ್ಮ ಬಂದಂದ್ರೆ ಹೆಂಗೆ ಮಾಡ್ತಾಳೆ ನೋಡು ತಂದ. ಅವಾಗ ಅವ ಜಾಲೇಂದ್ರನಾಥ ಮಹಾರಾಜರು ಅಲ್ಲಿ ಬಂದರು. ಬಂದು ನೋಡ್ರೊಳಗೆ ಅಲ್ಲಕ್ಕ ನಿರಂಜನ ಅಂದ್ಬಿಟ್ರು. ಅಲ್ಲಕ್ಕ ನಿರಂಜನ ನೋಡಿ ಅಟ್ರೊಳಗೆ ಏನು ಮಾಡಿವಳು ಗೋಪಿಚಂದ್ರ ರಾಜನ ಅವ್ವ ಜಳಕ ಕೂತಿವಳು.
ಈ ಸುದ್ದಿ ಕೇಳಗಜಿ ಜಳಕ ಮಾಡ್ಕೋತ ಎದ್ದು ಓಡ್ಕೋತ ಬಂದು ಭಿಕ್ಷಾನಿ ಹಿಡಿಬಿಟ್ಳು ಅವ್ರಿಗೆ. ಅವಾಗ ನಮ್ಮ ಹೆಂಡ್ರಿ ಹೇಳೋ ಮಾತು ಖರೆ ಅದ, ನಮ್ಮ ಅವು ತಲೆ ಕೆಟ್ಟದ ಅಂದ್ಬಿಟ್ಟವು ಗೋಪಿಚಂದ್ರ ರಾಜ. ಇನ್ನು ಹೆಂಗೆ ಮಾಡೋದಪ್ಪ ಅಂದ್ರೆ ಈ ಸಾಧುನ ಒಂದು ಗಪ್ ಮಾಡಿಬಿಡು ಅಂದ್ರು. ಅವಾಗ ಅವ್ರು ಭಿಕ್ಷಾಕೊಂಡು ಹೋಗಿಬಿಟ್ರು. ಅವಾಗ ಆಳುಗಳು ಪರದಾನಗಳು ಕರೆದು ಗೋಪಿಚಂದ್ರ ರಾಜ ಹೇಳ್ದ, ಇಂಥವು ಊರು ಹೊರಗೇನು ರಾಜ ಅದು ಮಹಾರಾಜ ಅದಲ್ಲ, ಅವನು ತೊಂಬರಿ ನಮ್ಮ ಕುದುರೆ ಬಾಯಿ ಒಳಗೆ ಹಿಂದೆ ಹಾಳು ಬಾಯಿ ಅದಲ್ಲ, ಆ ಭಾಳ ಬಾಯಿ ಹಾಕ್ರಿ, ಮ್ಯಾಲ ಕುದುರೆ ಲದ್ದಿ ಒಗ್ದು ಮುಚ್ಚಿಬಿಡ್ರಿ ಅಂದ್ಬಿಟ್ರು. ಅವಾಗ ಇದು ಹೋಯ್ತು 12 ವರ್ಷ ತಕ ಹೋಯ್ತದು. 12 ವರ್ಷ ತಕ ಒಳಗೆ ಕೂತು ಅವ್ರು ತಪಸ್ಸಿ ನಡೆದ್ಬಿಟ್ರು. ಜಾಲಿಂದ್ರ ಮಹಾರಾಜರು ತಪಸ್ಸಿ ಮಾಡಿ ಅವಾಗ ಅವ್ರ ಶಿಶುಮಗನಿಗೆ ಅರಿವಾಯ್ತು ಕಾನಿಪನಾಥ ಮಹಾರಾಜರಿಗೆ. ನಮ್ಮ ಗುರು ಎಲ್ಲೇನ ಹುಡುಕ್ಯಾಡ್ಕೋತ ಬಂದು ಅವಾಗ ತ್ರಿಕಾಲ ಜ್ಞಾನಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿದ್ರು, ನಮ್ಮ ಗುರು ಇಂಥ ಜಾನ ಆಗದಾನ. ಅವಾಗ ಹುಡುಕ್ಯಾಡ್ಕೋತು ಗೋಪಿಚಂದ್ರ ರಾಜನ ದರಬಾರಕ್ಕೆ ಬಂದರು. ಅವರು ಗೋಪಿಚಂದ್ರ ರಾಜನ ದರಬಾರಕ್ಕೆ ಬಂದು ಅವಾಗ ಅವರು ಕೇಳ್ತಾರೆ, ಯಪ್ಪ ಹಿಂದೆ ಒಬ್ಬ ಇಲ್ಲಿ ನಿಮ್ಮ ಮಂತ್ಯಾಕ ಒಬ್ಬ ಮಹಾತ್ಮರದಾರರು ಬಂದು ಹೋಗ್ಯಾರ, ಎಲ್ಲಿ ಅದಾರ ಅವರು? ಇಲ್ಲಿ ಯಾರು ನಮ್ಮ ರಾಜ ದರ್ಬಾರದ ಮಹಾತ್ಮರು ಇಲ್ರಿ, ಹಿಂದೆ 12 ವರ್ಷದಿಂದ ಇಲ್ಲಿ ಇದ್ದರು, ಇಲ್ಲಿ ಊರವರೆಗೆ ಇದ್ದರು. ಅವಾಗ ಗೋಪಿಚಂದ್ರ ರಾಜ ತರ್ಕಿಗೆ ಬತ್ತು. ಅವಾಗ ಹೋಯ್ದ್ರು, ಇಂಥ ಒಳಗೆ ಹಾಳ ಭಯ ಮುಚ್ಚಿ ಮ್ಯಾಲ ಕುದುರೆಲದ್ದಿ ಮುಚ್ಚಿ ಬಿಟ್ಟಿದ್ದವಪ್ಪ. ಅವಾಗ ಹೋಗಿ ನೋಡ್ರೊಳಗೆ ಒಳಗೆ ತಪಸ್ಸೆ ದೊಡ್ಡದಾಗಿತ್ತು ಅವ್ರದ್ದು ಮಹಾತ್ಮರದು ಜಲ್ಲೇಂದ್ರನಾಥರದು. ಅವಾಗ ಇನ್ನು ಹೆಂಗೆ ಮಾಡೋದು, ಅವ್ರ ಒಳಗೆ ಜೀವಂತ ಅದಾರ ಹೇಳಿದ್ರು. ಜೀವಂತ ಅದಾರ ತೆಗಿದು ಹೆಂಗೆ? ಅವಾಗ ಇದಕ್ಕೊಂದು ನಕಾಶೆ ಅದಂದ್ರು. ಏನು ಮಾಡಿದ್ರಪ್ಪ ಅಂದ್ರೆ ಒಂದು ಬಂಗಾರ ಮೂರ್ತಿ ಮಾಡಿದ್ರು, ಒಂದು ಬೆಳ್ಳಿ ಮೂರ್ತಿ ಮಾಡಿದ್ರು, ಒಂದು ಕಂಚಿನ ಮೂರ್ತಿ ಮಾಡಿದ್ರು. ಅವು 3 ತಂದು ಅಲ್ಲಿ ಇಟ್ಟರು, ಕರೆಕ್ಟ್ ಅವ್ರು ತಲೆ ಮೇಲೆ ತಂದಿಟ್ರು. ಅವಾಗ ಒಳಗೆ ಕೂತು ಜಾಲಿನಾಥ್ ಕೇಳ್ತಾನ, ಕೋನ್ ಹೇ ಬಚ್ಚ ಅಂತ ಕೇಳಿದ್ರು. ಒಳಗೆ ಕೂತು ಕೋನ್ ಹೇ ಬಚ್ಚ, ಗೋಪಿಚಂದ್ರ ರಾಜ ಹೋ ಅಂದ್ರು. ಜಲ್ ಜಾವ್ ಅಂದ್ಬಿಟ್ರು, ಸುಟ್ಟು ಹೋಗ್ಬಿಡ್ತು. ಮತ್ತೊಂದು ಮೂರ್ತಿ ಇಟ್ರು, ಕೋನ್ ಹೇ ಬಚ್ಚ ಅಂತ ಕೇಳಿದ್ರು. ಗೋಪಿಚಂದ್ರ ರಾಜ ಹೇ ಅಂದ್ರು, ಜಲ್ ಜಾವ್ ಅಂದ್ರು. ಮತ್ತೊಂದು ಮೂರ್ತಿ ಇಟ್ರು, ಕೋನ್ ಹೇ ಬಚ್ಚ ಅಂತ ಕೇಳಿದ್ರು. ಹಿಂಗೆ ಗೋಪಿಚಂದ್ರ ರಾಜ ಹೋ ಜಲ್ ಜಾವ್ ಅಂದ್ಬಿಟ್ರು. ಅವಾಗ ಕಳ್ಳಾಟಕ್ಕೆ ಅವನಿತ್ತು ಕಾನಿಪನಾಥ ಮಹಾರಾಜ್, ಕೋನ್ ಹೈ ಬಚ್ಚಾರ್ ಮೀ ಕಾನಿಪನಾಥ ಹೋ ಮಹಾರಾಜ್ ತೂ ಅಮರ್ ಹೋಗಿ ಬೈಟ ಅಂತ ಹೇಳಿಬಿಟ್ರು. ನೀ ಅಮರ್ ಇರು ಅಂತೇಳಿ ಅವ್ರು ಆಶೀರ್ವಾದ ಕೊಟ್ಟರು. ಅಂಥ ಗುರುವಿನಲ್ಲಿ ಶಕ್ತಿ ಇರ್ತದೆ. ನೀವು ಈ ಅಮರೇಶ್ವರ ಮಹಾರಾಜರದು ದರ್ಶನ ತೊಗೊಂಡು ನೀವು ಪವಿತ್ರ ಆಗೋಣ ಅಂತೇಳಿ ನಮ್ಮ ಮಾತು ಮುಗಿಸ್ತೀನಿ. ಜಯ ಮಂಗಲಂ ಜಯ ನಮ್ ಪಾರ್ವತೇಶ್ವರರ ಮಹಾದೇವ್.